ದೂರದ ಹಸಿರು ಬೆಟ್ಟಗಳ ನಡುವೆ ಒಲವಿನ ಹಳ್ಳಿಯ ನೋಟ, ಹಕ್ಕಿಗಳ ಕಿಲಕಿಲ, ಮಕ್ಕಳು ಆಟ, ಮಹಿಳೆಯರು ಜರಿಗೆ, ಬಿಸಿಲಿನ ಕೆರಳು, ಹೊಲಗಳು ಒಣಗುತ್ತಿವೆ, ನದಿಯ ಹಾಸು ಖಾಲಿ, ಗ್ರಾಮಸ್ಥ ಒಂದು ಅಯ್ಯೋ. ಹಳ್ಳಿಯ ಒಬ್ಬ ಕುತೂಹಲದ ಮಗು ಅನನ್ಯ, ಕಿರಣ ನದಿಯ ಹತ್ತಿರ ಆಟವಾಡುತ್ತಿದೆ. ಗಾಳಿಯೊಂದಿಗೆ ಒಂಥರ ಗುಸುಗುಸು ಧ್ವನಿ ಬರುತ್ತದೆ. ಗಾಳಿಯ ಧ್ವನಿ ಮಕ್ಕಳು ಕಾಡಿನೊಳಗೆ ಪ್ರಯಾಣಿಸುತ್ತಾರೆ. ಮಾರ್ಗದಲ್ಲಿ ಮಾತಾಡುವ ಪ್ರಾಣಿಗಳು, ಹಳೆಯ ವೃಕ್ಷ, ಬೆಟ್ಟದ ಕುತಂತ್ರಿ ಭೂತ, ಎಲ್ಲರನ್ನೂ ಭೇಟಿಯಾಗುತ್ತಾರೆ. ಹಳೆಯ ವೃಕ್ಷ, ನದಿಯ ಕಷ್ಟ ನಮ್ಮ ಅಲಕ್ಷ್ಯದಿಂದ ಬಂದಿದೆ. ಮರಗಳನ್ನು ಕಡಿದು ಹಳ್ಳಿಯ ಸಮತೋಲನ ಹಾಳಾಗಿದೆ. ಪ್ರಾಣಿ, ಒಟ್ಟಾಗಿ ಪರಿಹಾರ ಮಕ್ಕಳು ಕಂಡುಕೊಳ್ಳುತ್ತಾರೆ. ಬೆಟ್ಟದಲ್ಲಿ ಒಂದು ಲೋಭಿಯು ಅಣೆಕಟ್ಟಿನಿಂದ ನದಿಯ ಹಾದಿ ತಡೆಯಲಾಗಿದೆ. ಮಗು, ನದಿಯನ್ನು ಬಂಧಿಸಿದರೆ ಹಳ್ಳಿ ಸಾಯುತ್ತದೆ. ಅದನ್ನು ಮುಕ್ತಗೊಳಿಸಬೇಕು. ಮಕ್ಕಳು ಬುದ್ಧಿಯಿಂದ ಆ ಅಣೆಕಟ್ಟನ್ನು ತೆರೆಯುತ್ತಾರೆ. ನೀರು ಮತ್ತೆ ಹರಿಯಲು ಶುರುವಾಗುತ್ತದೆ. ಹಳ್ಳಿ ಹಬ್ಬದ ಸಂಭ್ರಮದಲ್ಲಿ ನೃತ್ಯ, ಹಾಡು, ನಗು, ವಿವರಕ, ಧ್ವನಿ ಮಾತ್ರ. ಹಳ್ಳಿ ಪ್ರಕೃತಿಯ ಮಾತು ಕೇಳಿದರೆ ನದಿ ಯಾವತ್ತೂ ಹಾಡುವುದನ್ನು ನಿಲ್ಲಿಸದು. ಆ ರಾಜ್ಯದ ರಾಜನು ಧೀರ, ಜಾಣಮತಿ ಮತ್ತು ಜನಪ್ರಿಯನಾಗಿದ್ದ. ಅವನಿಗೆ ಪ್ರಜೆಯೇ ದೇವರು ಎನ್ನುವ ನಂಬಿಕೆ ಇತ್ತು. ಆದ್ದರಿಂದ ಪ್ರಜೆಗಳ ದುಃಖ ಸಂತೋಷಗಳನ್ನು ತನ್ನದೇ ದುಃಖ ಸಂತೋಷವೆಂದು ಭಾವಿಸುತ್ತಿದ್ದ. ರಾಜನು ತಕ್ಷಣ ತುರ್ತು ಸಭೆ ಕರೆದನು. ನಮ್ಮ ಜನರು ಕಷ್ಟಪಡುತ್ತಿರುವಾಗ ಅರಮನೆಗೆ ಸಿರಿವಂತ ಜೀವನ ಬೇಡ ಎಂದು ಘೋಷಿಸಿ ಅರಮನೆಯ ಬಂಗಾರದ ಖಜಾನೆಯನ್ನು ಜೊತೆಗೆ ಬೆಟ್ಟದ ತುದಿಯಿಂದ ನದಿಗೆ ಕಾಲುವೆಗಳನ್ನು ತೋಡಿಸಿ ನೀರನ್ನು ತರಲು ಆದೇಶಿಸಿದನು. ಎಲ್ಲ ಪ್ರಜೆಗಳು ಸೇರಿ ದುಡಿಯುವುದರಿಂದ ಮತ್ತೆ ಹಸಿರು ಬೆಳೆ ಬೆಳೆಯಿತು. ರಾಜನ ಕರುಣೆ ಮತ್ತು ದೂರದೃಷ್ಟಿಯಿಂದ ರಾಜ್ಯವು ಮತ್ತೆ ಚೇತರಿಸಿಕೊಳ್ಳಿತು. ಜನರು ರಾಜನನ್ನು ಜನನಾಯಕ ಎಂದು ಕರೆದರು. ರಾಜ್ಯವು ಶಾಂತಿ, ಸಮೃದ್ಧಿ ಮತ್ತು ಪ್ರೀತಿಯಿಂದ ತುಂಬಿತು. ಒಂದಾನೊಂದು ಕಾಲದಲ್ಲಿ ಎಲ್ಲಾ ಪ್ರಾಣಿಗಳು ಒಂದೇ ರಾಜ್ಯದಲ್ಲಿ ನೆಮ್ಮದಿಯಾಗಿ ವಾಸಿಸುತ್ತಿದ್ದವು. ಆ ರಾಜ್ಯಕ್ಕೆ ಅರಣ್ಯ ರಾಜ್ಯ ಎಂದು ಹೆಸರು. ಆ ರಾಜ್ಯದ ರಾಜ ಸಿಂಹ. ಒಂದಿನ ಅರಣ್ಯದಲ್ಲಿ ಬರಬಂದು ನೀರಿನ ಕೊರತೆ ಎದುರಾದಾಗ ಎಲ್ಲಾ ಪ್ರಾಣಿಗಳು ಚಿಂತೆಗೆ ಸಿಲುಕಿದವು. ಹುಡುಕಿದವು. ಆನೆ ತನ್ನ ಬಲದಿಂದ ಮಣ್ಣು ತೋಡಿತು, ಮೊಲಗುಂಡಿ ಅಗೆದು ಸಹಾಯ ಮಾಡಿತು. ಎಲ್ಲರೂ ಸೇರಿ ಕೆಲಸ ಮಾಡಿದ ಕಾರಣ ಅಲ್ಲಿ ಒಂದು ತಾಜಾ ಜಲಸಿರಿ ಹರಿಯಿತು. ಪ್ರಾಣಿಗಳು ಸಂತೋಷದಿಂದ ಕುದಿದುಕೊಂಡವು. ಸಿಂಹ ರಾಜನು ಹೇಳಿದ, ನಮ್ಮ ರಾಜ್ಯ ಬಲಿಷ್ಠವಾಗಿರುವುದು ಶಕ್ತಿಯಿಂದಲ್ಲ, ಆದರೆ ಏಕತೆ ಮತ್ತು ಸಹಕಾರದಿಂದ. ಒಂದನೊಂದು ಕಾಲದಲ್ಲಿ ಮಹಾಸಮುದ್ರದ ಆಳದಲ್ಲಿ ಸಮುದ್ರ ರಾಜನೆಂಬ ಶಕ್ತಿಶಾಲಿ ರಾಜನು ವಾಸಿಸುತ್ತಿದ್ದ. ಜೀವಿಗಳೆಲ್ಲರಿಗೂ ರಕ್ಷಕನಾಗಿದ್ದ. ಅವನ ಅರಮನೆ ಮುತ್ತು, ಶಂಖ ಹಾಗೂ ಮುತ್ತುಗಳ ಹೊಳಪಿನಿಂದ ಅಲಂಕರಿಸಲ್ಪಟ್ಟಿತ್ತು. ಮೀನು, ಆಮೆ, ತಿಮಿಂಗಿಲ ಎಲ್ಲರೂ ಅವನ ಆಜ್ಞೆಗೆ ವಿಧೇಯರಾಗಿದ್ದರು. ಒಮ್ಮೆ ಸಮುದ್ರದ ಮೇಲೆ ಬಿರುಸಿನ ಗಾಳಿ ಬೀಸಿತು. ಅಲೆಗಳು ಉಗ್ರವಾಗಿ ಎದ್ದವು. ದೋಣಿಯಲ್ಲಿ ಹೊರಟಿದ್ದ ಮೀನುಗಾರರು ಆಪತ್ತಿನಲ್ಲಿ ಸಿಲುಕಿದರು. ಅವರು ಸಮುದ್ರ ರಾಜನೇ, ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು. ದೋಣಿಗಳು ಸುಲಭವಾಗಿ ಕರಾವಳಿಗೆ ತಲುಪಿದವು. ಮೀನುಗಾರರು ಕೃತಜ್ಞತೆಯಿಂದ ಸಮುದ್ರ ರಾಜನಿಗೆ ನಮನ ಮಾಡಿದರು. ಅವನು ಎಂದಿಗೂ ತನ್ನ ಪ್ರಜೆಯ ಸಂಕಷ್ಟವನ್ನು ಗಮನಿಸುತ್ತಿದ್ದ. ಆದರೆ ಒಂದು ನಿಯಮವಿತ್ತು: ಸಮುದ್ರವನ್ನು ಸ್ವಚ್ಛವಾಗಿ, ಶುದ್ಧವಾಗಿ ಉಳಿಸಬೇಕು. ಮನುಷ್ಯರು ಕಸ, ಪ್ಲಾಸ್ಟಿಕ್ ಎಸೆದಾಗ ಅವನು ಅಸಮಾಧಾನಗೊಂಡನು. ಸಮುದ್ರವೇ ನಮ್ಮ ಜೀವನದ ಮೂಲ, ಅದನ್ನು ಕಾಪಾಡುವುದು ನಿಮ್ಮ ಕರ್ತವ್ಯ ಎಂದು ಎಚ್ಚರಿಸಿದನು. ಹೀಗೆ ಸಮುದ್ರರಾಜನ ಕತೆ ಎಲ್ಲರಿಗೂ ಪರಿಸರ ಸಂರಕ್ಷಣೆಯ ಪಾಠವನ್ನು ಕಲಿಸುತ್ತದೆ. ಆ ದಿನದಿಂದ ಜನರು ಸಮುದ್ರವನ್ನು ಗೌರವದಿಂದ ನೋಡಿದರು. ಸಮುದ್ರರಾಜನು ಸಂತೋಷಗೊಂಡು ತನ್ನ ಪ್ರಜೆಯ ಮೇಲೆ ಸದಾ ಕರುಣೆ ಕೋರಿದನು. ಒಂದು ಹಳ್ಳಿಯಲ್ಲಿ ರಮೇಶ್ ಎಂಬ ಬಡ ಹುಡುಗ ವಾಸಿಸುತ್ತಿದ್ದ. ಅವನಿಗೆ ತಂದೆ ತಾಯಿಯರು ಬಡ ರೈತರು. ದಿನವೂ ಹೊಲದಲ್ಲಿ ಕೆಲಸ ಮಾಡಿ ಬದುಕು ಸಾಗಿಸುತ್ತಿದ್ದರು. ರಮೇಶ್ ಶಾಲೆಯಲ್ಲಿ ತುಂಬಾ ಚತುರ. ಆದರೆ ಬಡತನದ ಕಾರಣಕ್ಕೆ ಅವನು ಹಲವು ಬಾರಿ ಕಷ್ಟ ಅನುಭವಿಸಬೇಕಾಗುತ್ತಿತ್ತು. ಪುಸ್ತಕಗಳನ್ನು ಕೊಂಡುಕೊಳ್ಳಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಆದರೂ ಆತನು ಎಂದಿಗೂ ಕೈ ಚೆಲ್ಲಲಿಲ್ಲ. ರಮೇಶ್ ದಿನದಲ್ಲಿ ಶಾಲೆಗೆ ಹೋಗಿ ಸಂಜೆ ಹೊತ್ತಿನಲ್ಲಿ ಚಿಕ್ಕ ಕೆಲಸಗಳನ್ನು ಮಾಡಿ ಹಣ ಸಂಪಾದಿಸುತ್ತಿದ್ದ. ಆ ಹಣದಿಂದ ಪುಸ್ತಕಗಳನ್ನು ಕೊಂಡುಕೊಂಡು ಓದುತ್ತಿದ್ದ. ಅವನ ಪರಿಶ್ರಮವನ್ನು ನೋಡಿ ಶಿಕ್ಷಕರು ಸಹ ಅವನಿಗೆ ಸಹಾಯ ಮಾಡಿದರು. ಹೆಚ್ಚು ಓದಿ ದೊಡ್ಡ ನಗರಕ್ಕೆ ಹೋಗಿ ಇಂಜಿನಿಯರಿಂಗ್ ಓದಿ ನಂತರ ತಾನು ತನ್ನದೇ ಕಂಪನಿ ಆರಂಭಿಸಿದ. ಮೊದಲಲ್ಲಿ ಹಲವಾರು ವಿಫಲತೆಗಳನ್ನು ಕಂಡರೂ ಧೈರ್ಯ ಕಳೆದುಕೊಳ್ಳದೆ ಹೊಸ ಆಲೋಚನೆಗಳೊಂದಿಗೆ ದುಡಿದ. ಸ್ವಲ್ಪ ವರ್ಷಗಳಲ್ಲಿ ಅವನ ಕಂಪನಿ ದೇಶದ ದೊಡ್ಡ ಕಂಪನಿಗಳಲ್ಲಿ ಒಂದಾಯಿತು. ರಮೇಶ್ ಇದೀಗ ಶ್ರೀಮಂತನಾದರೂ ತನ್ನ ಹಳ್ಳಿಯನ್ನು ಮರೆಯಲಿಲ್ಲ. ಹಳ್ಳಿಯಲ್ಲಿ ಶಾಲೆ, ಆಸ್ಪತ್ರೆ, ಉದ್ಯೋಗ ಕೇಂದ್ರಗಳನ್ನು ನಿರ್ಮಿಸಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಹಾಗೂ ಸಹಾಯ ಒದಗಿಸಿದ. ಈ ಕಥೆ ನಮಗೆ ಹೇಳುವುದೇನೆಂದರೆ, ಬಡತನ ಶಾಶ್ವತವಲ್ಲ, ಆದರೆ ಪರಿಶ್ರಮ, ಧೈರ್ಯ ಮತ್ತು ಕನಸುಗಳ ಮೇಲೆ ನಂಬಿಕೆ ಇದ್ದರೆ
ಯಾರಾದರೂ ಜೀವನವನ್ನು ಬದಲಿಸಬಹುದು.